ನಾನು ನಿಮಗೆ ಹೇಳಿದ್ದೆ ಕರಗ ಸ್ಟಾರ್ಟ್ ಆಗೋದೈತೆ ಅಂತ ಹೇಳಿ. ಸೊ ಕರಗದ್ದು ಇವತ್ತು ಡೇ 1 ನೋಡ್ರಿ. ಅಂದ್ರೆ ಇವತ್ತು ಹಸಿ ಕರಗ ಇರ್ತೈತಿ. ಇಲ್ಲಿ ನೋಡ್ಬೋದು ನೀವು ಎಲ್ಲಮ್ಮನ ಗುಡಿನ ಎಷ್ಟು ಚಂದ ಹೂವಿನಿಂದ ಅಲಂಕಾರ ಮಾಡ್ಯಾರ ಅಂತ ಹೇಳಿ. ನಿಮಗೆ ಗೊತ್ತೈತಿ ಈ ಕಡೆ ಭಾಗದಾಗೆಲ್ಲ ಸ್ವಲ್ಪ ಹೂ ಜಾಸ್ತಿ, ಆಮೇಲೆ ವೆರೈಟಿ ಹೂವಿಂದ ಡೆಕೋರೇಷನ್ ಮಾಡ್ತಾರೆ. ಸೊ ದೇವಿನ ನೋಡ್ಬೋದು ನೀವು ಹೆಂಗೆ ಎದ್ದು ಬರುವಂಗೆ ಕಾಣತೈತಿ. ಸೊ ಹೊರಗಿಂದೆಲ್ಲ ಡೆಕೋರೇಷನ್ ಅದು ವಿಡಿಯೋದು ನಿಮಗೆ ತೋರಿಸ್ಬೇಕಂತ ಹೇಳಿ ಮಾಡಿದ್ದೆ. ಆಮೇಲೆ ಇಲ್ಲಿ ಒಳಗೆ ನೋಡ್ಬೋದು ನೀವು, ವಾವ್, ಹಿಂಗೆ ಲಿಟ್ರಲಿ ದೇವ್ರ ಮುಂದೆ ನಿಂದಿರ್ಬೇಕು ಭಾಳ ತನಕ ಅನಿಸ್ತೈತಿ ನೋಡ್ರಿ. ಸೊ ಅಲ್ಲೇ ನಾವು ಈಗ ಹೋಗಿ ನಮಸ್ಕಾರ ಮಾಡಿ ಬರತ್ತೇವಿ. ನಾವಿವತ್ತು ರಾತ್ರಿ ಊಟಕ್ಕೆ ಏನು ಪ್ಲ್ಯಾನ್ ಮಾಡಿದ್ವಿ ಅಂದ್ರೆ 99 ವೆರೈಟಿ ದೋಸೆ ಅಂಥೇಳಿ ಸಿಗ್ತೈತಿ. ಸೊ ನಮ್ಮ ತಂಗಿಗದ ಟ್ರೈ ಮಾಡೋದಿತ್ತು, ಹಾಗಾಗಿ ಒಂದು ದಿವಸ ಅದನ್ನೂ ತಿಂದು ಬರೋನು, ಹೆಂಗಿರ್ತೈತೆ ಎಲ್ಲರಿಗೂ ಟೇಸ್ಟ್ ಮಾಡಿಸೋನು ಅಂಥೇಳಿ ಹಸಿ ಕರಗ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ನೋಡ್ರಿ ಅಲ್ಲಿ ಹೋಗ್ಯವು ನಾವು. ಇಲ್ಲಿ ಮಸ್ತ್ ವೆರೈಟಿ ದೋಸೆ ಸಿಗ್ತೈತಿ, ಆಮೇಲೆ ಟೇಸ್ಟಿನೂ ಇರ್ತೈತಿ. ಸೊ ಅಲ್ಲಿ ಹೋಗ್ಯಾವೀಗ ನಾವೆಲ್ಲ ದೋಸೆ ಅದು ತಿಂದು ಈಗ ಬಂದು ಇಲ್ಲಿ ಗುಡಿ ಒಳಗೆ ಕುಂತೇವೆ ನೋಡ್ರಿ. ಇದು ಮಾರುತಿ ಮಂದಿರ. ಇಲ್ಲೇನ ಹಸಿ ಕರ್ಗ ನಡಿತೈತಿ. ಎಲ್ಲರೂ ಹಿಂಗೆ ಫಸ್ಟ್ ಬಂದು ಕುಂತೇವೆ ನಾವು. ಇಲ್ಲಿ ನೋಡ್ರಿ ಆರಾಮ್ ಕುಂದ್ರಾಕು ಹಿಂಗೆ ಜಾಗ ಮಾಡಿರ್ತಾರೆ. ಮತ್ತು ಸಾಕಷ್ಟು ಮಂದಿ ನಿಂತಾರ, ರಗಡ್ ಗದ್ಲನೂ ಐತಲ್ಲೇ. ಇಲ್ಲೇ ನೋಡ್ರಿ ಈಗ ನಡಕ ಹಸಿ ಕರ್ಗ ನಡಿತೈತಿ. ಬೆಂಗಳೂರಿನಾಗ ಐತಿಹಾಸಿಕ ಮತ್ತು ವಿಶ್ವಪ್ರಸಿದ್ಧ ಕರಗ ಉತ್ಸವಕ್ಕೆ ಪ್ರಮುಖ ಭಾಗವನ್ನು ಹಸಿ ಕರಗ ಅಂತ ಅಂತಾರೆ. ಸೊ ಕರಗ ಸ್ಟಾರ್ಟ್ ಆಗೋದು ಇಲ್ಲಿಂದನ ನೋಡ್ರಿ. ಅಂದ್ರೆ ಹಸಿ ಕರಗ ಸ್ಟಾರ್ಟ್ ಆತಂದ್ರೆ ಕರಗ ಇದು ರಿಚುವಲ್ಸ್ ಸ್ಟಾರ್ಟ್ ಆದಂಗನ. ಇದೇನೈತಂದ್ರೆ ಮುಖ್ಯ ಹೂವಿನ ಕರಗಕ್ಕಿಂತ ಮೊದಲು, ಅಂದ್ರೆ ಕರಗ ಆಗೋಕ್ಕಿಂತ ಮೊದಲು ನೋಡ್ರಿ ಇದು ಹಸಿ ಕರಗ ಫಸ್ಟ್ ನಡಿತೈತಿ. ಚೈತ್ರ ಮಾಸದಾಗ ಪೂರ್ಣಿಯ ಮುನ್ನ ನಡೆಯುತ್ತೈತದ. ಆಮೇಲೆ ಇದೇನಂದ್ರೆ ಮೇನ್ ವೈನಿಕುಲ ಕ್ಷತ್ರಿಯ ಜನಾಂಗದವರು ಆದಿಶಕ್ತಿ ದ್ರೌಪದಿಯನ್ನು ಆರಾಧಿಸಾಕ ಈ ಆಚರಣೆಯನ್ನು ಮಾಡ್ತಾರೆ. ಹಸಿ ಕರಗ ಏನೈತಲ್ಲ, ಹೂವಿನ ಕರಗಕ್ಕೂ ಮೊದಲು ನಡೆಯುವಂಥ ಒಂದು ಪೂಜಾ ವಿಧಿವಿಧಾನ ನೋಡ್ರಿ. ಇದು ಕರಗ ಉತ್ಸವ ಶಕ್ತಿಯನ್ನು ಸಾಂಕೇತಿಕವಾಗಿ ದೇವಸ್ಥಾನಕ್ಕೆ ತರುವ ಪ್ರಕ್ರಿಯೆ ಇದು. ಕರಗ ಉತ್ಸವ ಏನೈತಲ್ಲ ಬೆಂಗಳೂರಿನಾಗ ಸಾಕಷ್ಟು ಕಡೆ ನಡಿತೈತಿ. ಆಮೇಲೆ ಎಲ್ಲ ಭಾರಿ ಚಂದ ಆಕೈತಿ ನೋಡ್ರಿ ಇದು. ಆಮೇಲೆ ಈ ಕರಗ ನೋಡುವಾಗ ಒಂದು ಏನೋ ಖುಷಿ ನೋಡ್ರಿ, ಹೆಂಗೆ ಎಲ್ಲರೂ ಮೈಸೂರು ದಸರಾ ಒಂದರ ಸತೆ ನೋಡ್ಬೇಕಂತಾರೆ, ಹಂಗೆ ಕರಗಾನು ಒಂದು ಸತೆ ನೋಡ್ಬೇಕು ನೋಡ್ರಿ. ಯಾಕಂದ್ರೆ ಅಷ್ಟು ಚಂದ ಇರ್ತೈತಿ ಇದು. ನಾನು ಹೋದ ವರ್ಷದ ವಿಡಿಯೋದಾಗ ಕಂಪ್ಲೀಟ್ ಹಿಸ್ಟ್ರಿನ ಹಾಕೇನಿ. ಸೊ ನೀವು ಯಾರು ನೋಡಿಲ್ಲ ಅಂದ್ರೆ, ನಿಮಗೆ ಹಿಸ್ಟ್ರಿ ತಿಳ್ಕೊಳ್ಳೋ ಆಸಕ್ತಿ ಐತಂದ್ರೆ ಒಂದು ಸತಿ ಹೋಗಿ ಆ ವಿಡಿಯೋ ಚೆಕ್ ಮಾಡಿರಿ.
ಹಸಿ ಕರಗ ಎಲ್ಲ ಈಗ ಈ ದೇವಸ್ಥಾನದಾಗ ಆತು ನೋಡ್ರಿ. ಈಗ ಎಲ್ಲರೂ ಕೂಡಿ ಅಲ್ಲಿ ಯಲ್ಲಮ್ಮನ ದೇವಸ್ಥಾನ ಏನೈತಲ್ಲ ಫಸ್ಟ್ ನಾನು ನಿಮಗೆ ತೋರಿಸಿದ್ದೆ, ಅಲ್ಲಿ ಹೋಗ್ತಾರೆ. ಭಾರಿ ವಿಜೃಂಭಣೆಯಿಂದ ಆಕೈತೆ ನೋಡ್ರಿ. ಆಮೇಲೆ ನಮ್ಮ ಸೈಡ್ಗಿಂತ ಇಲ್ಲಿ ಇದೇನು ಕರಗ ಇರ್ತೈತಲ್ಲ ಒಂದು ಸ್ವಲ್ಪ ಬಾರನ ಅನ್ಬೋದು. ಸೊ ಕಂಟಿನ್ಯೂಸ್ ಆಗಿ 3-4 ದಿನದ ಸೆಲೆಬ್ರೇಷನ್ ಭಾರಿ ಚಂದ ಇರ್ತೈತೆ ನೋಡ್ರಿ. ಇದು ನೋಡ್ರಿ ರಾತ್ರಿ ಸುಮಾರು 12:30 ಟೈಮಿಗೆ ಎಷ್ಟು ಗದ್ದಲ ಐತಂತ ಹೇಳಿ. ಎಸ್ಪೆಷಲಿ ಯಾವಾಗ ಕರ್ಗ ತೊಗೊಂಡು ಹಿಂಗೆ ಅವ್ರು ಹೊರಗೆ ಬೀಳ್ತಾರಲ್ಲ ಗುಡಿಗೆ ಹೋಗುವಾಗ ಗದ್ದಲ ನೋಡ್ರಿ ಇಲ್ಲೇ ಭಾಳನ ಇರ್ತೈತಿ. ರಾತ್ರಿ ಫುಲ್ ಮಸ್ತ್ ಇರ್ತೈತಿ ನೋಡ್ರಿ. ನಾವೀಗ ಅಭಿಷೇಕ ಕೊಟ್ಟೇವೆ ನೋಡ್ರಿ. ಸೊ ಕರಗ ಚಾಲು ಐತಲ್ಲ, ಅಭಿಷೇಕ ಮಾಡ್ಸಕ್ ಹೊಂಟೇವಿ ಈಗ. ओम श्री महागणाधिपतये नमः। कात्यायनाय विद्महे कन्याकुमारी धीमहि। बालकरालिके परिवारनामधेस्याः सह कुटुम्बानः कृष्णभद्रोद्भवस्याः कृष्णचन्द्रनन्दस्याः विद्याकरणन्दस्याः कृष्णचन्द्रनन्दस्याः भारतजगद्रोद्भवस्याः सह कर्मणकारेण पादारविन्दयोः आद्यं पाद्यं समर्पयामि। आपवरदमे पुनमे भावुके आचमनीयम् समर्पयामि। आपो इष्टामयो भुवः स्थानहो चेददातनः महेरणाय चक्षुर्यो शिवतमोरमः द्रव्यमार्गदेहनः उजते निवासः तस्माहरङ्गमामो यस्यक्षयाय जिन्वतः आपो जनः समर्पयामि। तो व्हाइट कलर अंडाला
ನೋಡಿದ್ರಲ್ಲ ದೇವಿಗೆ ಅಭಿಷೇಕ ಎಷ್ಟು ಚಂದ ಮಾಡಿದ್ರು ಅಂತ ಹೇಳಿ. ಅಭಿಷೇಕ ಆದಮೇಲೆ ಇಲ್ಲಿ ನೋಡ್ಬೋದು ನೀವು ದೇವಿ ಅಲಂಕಾರನೂ ಎಷ್ಟು ಚಂದ ಮಾಡ್ಯಾರ. ನಾವು ಮತ್ತು ನೋಡ್ರಿ ಈಗ ಮುಂಜಾನೆದಾದ್ಮೇಲೆ ಮತ್ತು ಸಂಜೆಗೆ ಎಲ್ಲರೂ ರೆಡಿಯಾಗಿ ಹೊಂಟೇವಿ. ಎಲ್ಲಪ್ಪ ಅಂದ್ರೆ ದೇವಸ್ಥಾನಕ್ಕೆ ನೋಡ್ರಿ. ಸೊ ಇವತ್ತು ಆರತಿ ದೀಪೋತ್ಸವ ಇರ್ತೈತಿ, ಅಲ್ಲೇ ಹೊಂಟೇವಿ. ಆನ್ ದ ವೇ ನೋಡ್ಬೋದು ನೀವು ಮಸ್ತ್ ಜಾತ್ರೆ ಐಟಮ್ಸ್ ಎಲ್ಲ ಬಂದಾವ. ಬಟ್ ಇನ್ನೂ ಫುಲ್ ಬಂದಿದ್ದಿಲ್ಲ, ಸ್ವಲ್ಪ ಅಷ್ಟೇ ಬಂದಿದ್ದು ನೋಡ್ರಿ. ಇಲ್ಲಿ ನೋಡ್ಬೋದು ನೀವು ದೇವಸ್ಥಾನ ಕಡೆ ಹೋದ್ಮೇಲೆ ಲಿಟ್ರಲಿ ಕಣ್ ತುಂಬಿ ಬಂತು, ಅಷ್ಟು ಚಂದ ಅಲಂಕಾರ ಮಾಡಿರ್ತಾರೆ ನೋಡ್ರಿ. ಇಲ್ಲಂತರೂ ಹೂವಿಂದ. ಆಮೇಲೆ ಅದ್ರಾಗ ಇವತ್ತು ಆರತಿ ದೀಪೋತ್ಸವ ಅಲ್ಲ, ನೋಡುವಂತಿರ್ತಡ್ರಿ ಎಷ್ಟು ಚಂದ ದೀಪ ಎಲ್ಲ ಮಾಡ್ಕೊಂಬಂದಿರ್ತಾರೆ. ಇಲ್ಲಿ ನೋಡ್ಬೋದು ನೀವು ಒಬ್ಬರಿಗಿಂತ ಒಬ್ರು ಎಷ್ಟು ಚಂದ ಹಿಂಗೆ ಅಲಂಕಾರ ಮಾಡ್ಕೊಂಬಂದಾರ ದೀಪದ. ಆಮೇಲೆ ನಾವು ಒಳಗೆ ದೇವಸ್ಥಾನಕ್ಕೆ ಹೋದ್ಕೂಳೆ ದೇವಿ ಅಲಂಕಾರ ನೋಡ್ರಿ, ಡೈಲಿ ಒಂದೊಂಥರ ಅಲಂಕಾರ ಮಾಡಿರ್ತಾರೆ. ಆಮೇಲೆ ಮುಂಜಾನೆ ಒಂಥರ, ಸಂಜೆಗೆ ಒಂಥರ ಅಲಂಕಾರ. ನೋಡಿದ್ರಿ ನೀವು ಬೆಳಿಗ್ಗೆ ಹೆಂಗೆ ಮಾಡಿದ್ರೆ ಅಲಂಕಾರ, ಈಗ ಸಂಜೆ ಅಲಂಕಾರ ನೋಡ್ರಿ ಎಷ್ಟು ಚಂದ ಮಾಡ್ಯಾರ. ದೇವ್ರ ಮುಂದೆ ಹಿಂಗೆ ನಿಂತ್ರೆ ಸರ್ದಾಡಕ ಮನಸ್ಸಾಗಿಲ್ಲ ನೋಡ್ರಿ, ಅಷ್ಟು ಚಂದ ಅಲಂಕಾರ ಆಗೈತಿ. ಇಲ್ಲಿ ನೋಡ್ಬೋದು ನೀವು ಕೆಂಡದ ಹಾಕ್ಯಾರ. ಇಲ್ಲಿಂದನ ನೋಡ್ರಿ ಆರತಿ ಹೆಂಗೆ ಹೊತ್ಕೊಂಡಿರ್ತಾರಲ್ಲ ಅವ್ರು ನಡ್ಕೋತ ಬರ್ತಾರೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಫುಲ್ಲು ಗುಡಿ ಅಲಂಕಾರ ಚಂದ ಆಗೈತಿ. ಆಮೇಲೆ ಇವ್ರೇನು ಆರತಿ ತೊಗೊಂಡು ಬರ್ತಿರ್ತಾರಲ್ಲ ಹಿಂಗೆ ಊರಿನ ಹಿಂಗೆ ಪ್ರಮುಖ ಬೀದಿ ಒಳಗೆಲ್ಲ ಮೆರವಣಿಗೆ ಇರ್ತೈತೆ ನೋಡ್ರಿ. ಇಲ್ಲೆಲ್ಲ ಮೆರವಣಿಗೆ ಆದ್ಮೇಲೆ ಡೈರೆಕ್ಟ್ ಅವರು ಗುಡಿ ಕಡೆ ಬಂದು ಅದೇನು ಕೆಂಡ ತೋರಿಸಿದ್ನಲ್ಲ ನಿಮಗೆ, ಕೆಂಡದಾಗಿಂದ ಹಾಶೆ ಗುಡಿ ಒಳಗೆ ಹೋಗ್ತಾರೆ. बघा तिथं त्यांनी सगळं येतं तर बघा तिथं ಇದಾಗಿತ್ತು ಕರಗ ಅಭಿಷೇಕದ ವಿಡಿಯೋ, ಆಮೇಲೆ ಆರತಿ ದೀಪೋತ್ಸವದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಾಗ ಮೇನ್ ಕರಗ ಉತ್ಸವ ಇರ್ತೈತಿ. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಿಮಗೆ ಸೇರಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.